ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಡೈಲಿ ಕೇಳ್ತಾನೆ ಇರ್ತೀರಾ ರೇಷನ್ ಕಾರ್ಡ್ ಬಗ್ಗೆ, ಕ್ಯಾನ್ಸಲೇಷನ್ ಆಗಿರೋದ್ರ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದು ಅಪ್ಡೇಟ್ ಬರ್ತಾನೆ ಇರುತ್ತೆ. ಬಟ್ ಈ ವಿಡಿಯೋದಲ್ಲಿ ನಾನು ಹೊಸ ರೇಷನ್ ಕಾರ್ಡ್ಗೆ ಯಾವಾಗ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶನ ಮಾಡಿಕೊಡ್ತಿದ್ದಾರೆ, ಹಾಗೆ ತಿದ್ದುಪಡಿಗೂ ಕೂಡ ಅದ್ರ ಬಗ್ಗೆ ಹೊಸ ಅಪ್ಡೇಟ್ ಬಂದಿದೆ. ಇದೆಲ್ಲದ್ರ ಬಗ್ಗೆ ತಿಳ್ಕೋಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ಸಂಪೂರ್ಣವಾಗಿ ನೋಡಿ. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನಾನು ವೀಡಿಯೋಸ್ನ ನೋಡ್ಬೋದು. ಹಾಗೆ ತುಂಬ ಜನ ವೀಡಿಯೋಸ್ ನೋಡ್ತೀರಾ, ಲೈಕ್ ಮಾಡ್ಕೊಂಡಿರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ. ಪ್ಲೀಸ್ ಒಂದು ಲೈಕ್ ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೂ ಕೂಡ ಹೆಲ್ಪ್ ಆಗುತ್ತೆ. ಇದೇ ರೀತಿ ಹೆಚ್ಚು ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರದಿಂದ ಬರುವಂತಹ ಎಲ್ಲ ಅಪ್ಡೇಟ್ಸ್ ಆಗಿರ್ಬೋದು, ಯೋಜನೆ ಬಗ್ಗೆ ಖಂಡಿತ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತಾನೆ ಇರ್ತೀನಿ. ಸೊ ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಾನು ಆಗಲೇ ಹೇಳ್ದಂಗೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಕಳೆದ ತಿಂಗಳು ಎಂಡಿಂಗ್ವರೆಗೂ ಲಾಸ್ಟ್ ಡೇಟ್ ಇತ್ತು. ಆಮೇಲೆ ಕ್ಲೋಸ್ ಮಾಡಿಬಿಟ್ಟಿದ್ರು. ಬಟ್ ಇನ್ನು ಸಾಕಷ್ಟು ಜನ ನಾವು ತಿದ್ದುಪಡಿ ಮಾಡಿಸ್ಕೋಬೇಕು ಅಂತ ಹೇಳಿದ್ರಿಂದ ಮತ್ತೆ ಈ ತಿಂಗಳು ಅವಕಾಶನ ಮಾಡಿಕೊಟ್ಟಿದ್ದಾರೆ. ಈ ತಿಂಗಳು ಎಂಡ್ವರೆಗೂ ಅವಕಾಶ ಇದೆ. ನೀವು ಹೊಸ ಹೆಸರು ಸೇರ್ಸೋದಾಗಿರ್ಬೋದು, ತೆಗ್ಸೋದಾಗಿರ್ಬೋದು, ನಿಮ್ಮ ರೇಷನ್ ಕಾರ್ಡಲ್ಲಿ ಅಡ್ರೆಸ್ ಏನಾರ ಚೇಂಜ್ ಮಾಡಿಸೋ ಹಾಗಿದ್ರೆ, ಅಥವಾ ಮನೆ ಯಜಮಾನಿ ಹೆಸರು ಚೇಂಜ್ ಮಾಡಿಸೋ ಹಾಗಿದ್ರೆ, ಅಥವಾ ನಿಮ್ಮ ಫೋಟೋನ ಚೇಂಜ್ ಮಾಡಿಸಂಗಿದ್ರೆ, ಇದಿಷ್ಟು ಯಾವುದೇ ತಿದ್ದುಪಡಿ ಇದ್ರೂ ಕೂಡ ನೀವು ಬೆಂಗಳೂರು ಒನ್, ಕರ್ನಾಟಕ ಒನ್, ಗ್ರಾಮ ಒನ್ ಸೆಂಟರ್ಸ್ಗಳಲ್ಲಿ ಹೋಗಿ ಮಾಡಿಸ್ಕೋಬೋದು. ಈ ತಿಂಗಳು ಎಂಡ್ವರೆಗೂ ಅವಕಾಶ ಇದೆ ನಿಮಗೆ. ಇದು ತಿದ್ದುಪಡಿ ಆಯಿತು. ನೆಕ್ಸ್ಟ್ ನೋಡೋದಾದರೆ ಹೊಸ ರೇಷನ್ ಕಾರ್ಡ್ಗೆ ಸಾಕಷ್ಟು ಲಕ್ಷಾಂತರ ಜನ ಹೊಸ ರೇಷನ್ ಕಾರ್ಡ್ ಯಾವಾಗ ಅವಕಾಶ ಕೊಡ್ತಾರೆ ಅಂತ ಕಾಯ್ತಿದ್ದಾರೆ. ಬಟ್ ಈಗ ಆಲ್ರೆಡಿ ಈ ತಿಂಗಳಲ್ಲಿ 3 ಸತಿ ಅವಕಾಶನ ಮಾಡಿಕೊಟ್ಟಿದ್ರು. 8ನೇ ತಾರೀಕು, 11ನೇ ತಾರೀಕು, ಹಾಗೆ 13ನೇ ತಾರೀಕು 3 ದಿನ ಅವಕಾಶನ ಮಾಡಿಕೊಟ್ಟಿದ್ರಂತೆ. ಬಟ್ ಇದ್ರ ಬಗ್ಗೆ ಯಾವುದೇ ರೀತಿ ಮುಂಚೆನೇ ಸರ್ಕಾರದವ್ರು ಅಪ್ಡೇಟ್ಸ್ ಕೊಟ್ಟಿಲ್ದಲೇ ಇರೋದ್ರಿಂದ ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಎಲ್ಲೋ ತುಂಬ ಕಡಿಮೆ ಜನ ಅಂತಲೇ ಅನ್ಬೋದು. ಅದು ಕೂಡ ಬರೀ 2 ಅವರ್ಸ್ ಕೊಟ್ಟಿದ್ರಂತೆ. ಈ ತಿಂಗಳಲ್ಲಿ ಆಲ್ರೆಡಿ 3 ಸತಿ ಕೊಟ್ಟಿದ್ದಾರೆ, 3 ದಿನ. ಅದು ಬರೀ 2 ಅವರ್ಸಲ್ಲಿ ಸಾಕಷ್ಟು ಜನ ಏನೋ 99% ಜನಗಳಿಗೆ ಗೊತ್ತೇ ಇರೋದಿಲ್ಲ. ಅದರಲ್ಲೂ ಕೂಡ 2 ಅವರ್ಸ್ ಅಂದರೆ ಎಲ್ಲ ಸೆಂಟರ್ಸ್ಗಳಲ್ಲೂ ಕೂಡ ಅಪ್ಲೈ ಮಾಡ್ತಿರ್ತಾರೆ. ಆಬ್ವಿಯಸ್ಲಿ ಸರ್ವರ್ ಪ್ರಾಬ್ಲಮ್ ಬಂದೇ ಬರುತ್ತೆ. ಸೊ ಹಾಗಾಗಿ ಸಾಕಷ್ಟು ಜನಕ್ಕೆ ಗೊತ್ತೇ ಇರಲಿಲ್ಲ. ಹಾಗೆ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಅಂತ. ಹಾಗಾಗಿ ನಾವು ಅತಿ ಶೀಘ್ರದಲ್ಲೇ ಮತ್ತೊಂದು ಸತಿ ಅವಕಾಶನ ಮಾಡಿಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಬಟ್ ಅವಕಾಶ ಮಾಡಿಕೊಟ್ಟಾಗ ಸ್ವಲ್ಪ ಜಾಸ್ತಿ ಅವರ್ಸ್ ಟೈಮ್ ಕೊಟ್ಟು ಮುಂಚೆನೇ ಇನ್ಫಾರ್ಮ್ ಮಾಡಿದ್ರೆ ಎಲ್ರಿಗೂ ಕೂಡ ಅಪ್ಲೈ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಅನ್ಬೋದು. ಹಾಗಾಗಿ ಖಂಡಿತ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹೊಸ ರೇಷನ್ ಕಾರ್ಡ್ ಬಗ್ಗೆ ಅಪ್ಡೇಟ್ ಬಂದ ಕೂಡಲೇ ನಾನು ನಿಮಗೆ ಯಾವ ಡೇಟು ಟೈಮು ಎಲ್ಲ ತಿಳಿಸ್ತೀನಿ. ನೀವು ಖಂಡಿತ ಹೋಗಿ ಅಪ್ಲೈ ಮಾಡ್ಬೋದು. ಹಾಗೆ ಎಲ್ಲ ಡಾಕ್ಯುಮೆಂಟ್ನೂ ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ. ಅವ್ರು ಅನೌನ್ಸ್ ಮಾಡೋದೇ ಕಡಿಮೆ, ಅದರಲ್ಲೂ ಕೂಡ ತುಂಬ ಕಡಿಮೆ ಟೈಮ್ ಇರುತ್ತೆ. ಸೊ ನೀವು ಅವಾಗ ಜೆರಾಕ್ಸು ಎಲ್ಲ ಮಾಡ್ಸೋಕೆ ಲೇಟ್ ಆಗುತ್ತೆ. ಸೊ ಹಾಗಾಗಿ ಏನೇನೆಲ್ಲ ಡಾಕ್ಯುಮೆಂಟ್ ಬೇಕು ಪ್ರತಿಯೊಂದನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು, ಇನ್ಕಮ್ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟು, ಪ್ರತಿಯೊಂದನ್ನು ಡಾಕ್ಯುಮೆಂಟ್ನ ರೆಡಿ ಮಾಡಿ ಇಟ್ಕೊಂಡಿದ್ರೆ ನಿಮಗೆ ಅಪ್ಡೇಟ್ ಬಂದ ಕೂಡಲೇ ನೀವು ಹೋಗಿ ಅಪ್ಲೈನ ಮಾಡಬಹುದು. ಯಾಕಂದರೆ ಕ್ಯಾನ್ಸಲೇಷನ್ ಆಗ್ತಿರೋದ್ರಿಂದ ನಿಮಗೆ ಮತ್ತೆ ಹೊಸದಾಗಿ ಅಪ್ಲೈ ಮಾಡೋಕ್ಕೆ ಅವಕಾಶ ಕೊಡ್ತಾರೆ. ಸೊ ಹಾಗಾಗಿ 3 ಸತಿ ಕೊಟ್ಟಿದ್ದಾಗಲೂ ಕೂಡ ಸಾಕಷ್ಟು ಜನರಿಗೆ ಗೊತ್ತಿರಲಿಲ್ಲ. ಅಕಸ್ಮಾತ್ ನಿಮಗೆ ಯಾರ ನೋಡ್ತಿರೋರಲ್ಲಿ ನಿಮಗೆ ಗೊತ್ತಾಗಿತ್ತು, ನೀವು ಹೋಗಿ ಅಪ್ಲೈ ಮಾಡಿ ಬಂದಿದ್ದೀರಾ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನೆಕ್ಸ್ಟ್ ಅಪ್ಲೈ ಮಾಡೋಕ್ಕೆ ಡೇಟ್ ಅನೌನ್ಸ್ ಆಗಿದ್ದ ಕೂಡಲೇ ಖಂಡಿತ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋದಿಂದ ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ಈ ಕೂಡಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ನೀವು ನನ್ನ ಫಾಲೋ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.